ಇಂದು ವೀರೇಂದ್ರ ಹೆಗ್ಗಡೆಯವರ ಜನ್ಮದಿನ ಪ್ರಯುಕ್ತ ಅವರ ಅನುಯಾಯಿಗಳು ಮುಳಬಾಗಿಲು ತಾಲೂಕಿನಲ್ಲಿ ಸಮಾಜ ಸೇವೆಯನ್ನು ಮಾಡ್ತಕ್ಕಂಥ ಮುಖಂಡರು ಈ ದಿವಸ ಈ ದೇವಸ್ಥಾನದಲ್ಲಿ ತಾವೆಲ್ಲ ಸೇರಿ ಅವರ ಹೆಸರಿನಲ್ಲಿ ಈ ಒಂದು ಪೂಜೆ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷವಾದ ಸಂಗತಿ. ವೀರೇಂದ್ರ ಹೆಗ್ಗಡೆ ಅಂತ ತಕ್ಷಣ ಅವರನ್ನ ನಾನು ನೆನೆಸ್ಕೊಳ್ಳೋದು ಶ್ರೀ ವಿವೇಕಾನಂದ ಮತ್ತು ನಮ್ಮ ಹಿಂದೂ ಸಂಸ್ಥಾಪಕರಾಗಿರ್ತಕ್ಕಂಥ ಇವರು ರಾಮಾನುಜಾಚಾರ್ಯರು, ಶಂಕರಾಚಾರ್ಯರು ಇವರ ಒಂದು ಸಮಕಾಲಿಕ ಒಂದು ಹೆಸರನ್ನ ಎತ್ತಿ ಹಿಡಿತಕ್ಕಂಥ ಒಂದು ಸಂಸ್ಥೆಯನ್ನ ಕಟ್ಟಿ ಒಂದು ಸರ್ಕಾರ ಮಾಡದೇ ಇರ್ತಕ್ಕಂಥ ಕೆಲಸಗಳನ್ನ ಅವರ ಸಂಸ್ಥೆಯಿಂದ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ನಾವು ಶ್ಲಾಘ್ಯವಾಗಿರ್ತಕ್ಕಂಥದ್ದು. ಪೂರ್ವಜನ್ಮದ ಪುಣ್ಯ. ನಮ್ಮ ಕರ್ನಾಟಕದಲ್ಲಿ ಇಂತಹ ಮಹಾನುಭಾವರು ಹುಟ್ಟಿ ಸಮಾಜ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಆಗ್ಲೇ ಹೇಳಿದ ಹಾಗೆ ಒಂದು ಸರ್ಕಾರ ಮಾಡ್ಬೇಕಾಗಿರ್ತಕ್ಕಂಥ ಕೆಲಸಗಳನ್ನ ಹಳ್ಳಿಗಾಡಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಸಾಮಾನ್ಯ ಒಂದು ಕೂಲಿ ಕೆಲಸ ಮಾಡ್ತಕ್ಕಂಥ ಹೆಂಗಸರನ್ನು ಒಗ್ಗೂಡಿಸಿ ಒಂದು ಸಂಘ ಸಂಸ್ಥೆಗಳನ್ನು ಕಟ್ಟಿ ಅವರ ಒಗ್ಗಟ್ಟನ್ನು ತೋರಿಸಿ ಅವ್ರಿಗೆ ಆರ್ಥಿಕವಾಗಿರ್ತಕ್ಕಂಥ ಕೆಲಸಗಳ ಸಹಾಯವನ್ನೆಲ್ಲ ಮಾಡ್ತಾ ಇರ್ತಕ್ಕಂಥದ್ದು. ಯಾವ ದೇಶದಲ್ಲೂ ಇಂಥ ರೀತಿಯಲ್ಲಿ ಹೆಂಗಸರಿಗೆ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ಸಂಘ ಸಂಸ್ಥೆ ಇಲ್ಲ ಅಂತ ನನ್ನ ಭಾವನೆ. ಅದು ಅವರು ಮಾಡ್ತಾ ಇರ್ತಕ್ಕಂಥ ಕೆರೆಗಳನ್ನ ರಿಪೇರಿ ಮಾಡ್ತಾ ಇದ್ದಾರೆ, ಪುರಾತನ ದೇವಸ್ಥಾನಗಳನ್ನ ಅವರು ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ. ಈ ಕೆಲಸಗಳನ್ನ ಮಾಡ್ಬೇಕಾಗಿರ್ತಕ್ಕಂಥದ್ದು ಸರ್ಕಾರ. ಆದ್ರೆ ಯಾವಾಗಲೂ ರಾಜಕೀಯ ಒಂದು ಪ್ರೇರಣೆಯಿಂದ ಆ ಕಡೆ ಗಮನ ಕೊಡದಲೆ ಈ ಒಂದು ಸಂಸ್ಥೆಯನ್ನ ನಮ್ಮ ಹೆಗ್ಗಡೆಯವರು ವಹಿಸ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಪೂರ್ವಜನ ಪುಣ್ಯ ಅಂತ ನಾವು ಭಾವಿಸ್ಬೇಕು. ಇವ್ರ ಮೇಲಿರ್ತಕ್ಕಂಥ ಆಪಾದನೆಗಳನ್ನು ನೋಡಿದ್ರೆ ಪೇಪರಲ್ಲೆಲ್ಲ ಬಹಳ ನೋವಾಗ್ತದೆ. ಸಮಾಜ ಕೆಲಸವನ್ನು ಮಾಡ್ಬೇಕಾದ್ರೆ ಎಷ್ಟು ಅಡರು ತೊಡರುಗಳು ಬರ್ತವೆ ಅಂತ. ಆದ್ರೂ ಸಹ ಸೋಮೇಶ್ವರ ಅವರ ಕಷ್ಟಗಳನ್ನ ನಿವಾರಣೆ ಮಾಡಿ ಒಂದು ಹಂತಕ್ಕೆ ಬರುವ ಹಾಗೆ ಏರ್ಪಾಟು ನಡೀತಾ ಇದೆ. ಇದು ನಿಜವಾಗ್ಲೂ ಶ್ಲಾಘನೀಯವಾಗಿರ್ತಕ್ಕಂಥ ಸಂಗತಿ. ನೀವೆಲ್ಲ ಸೇರಿ ಮುಳಬಾಗಿಲು ತಾಲೂಕಿನಲ್ಲಿ ಈ ದಿವಸ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ. ಅವರ ಮುಂದಿನ ಪೀಳಿಗೆಗೆ ಅವರ ಕೆಲಸ ಕಾರ್ಯಗಳು ಏನು ಅಂತಕ್ಕಂಥ ಅದನ್ನು ನಿಮ್ಮ ಮೂಲಕ ತೋರಿಸಿ ಈ ಒಂದು ಸಮಾಜ ಸೇವೆಯನ್ನ ಮಾಡ್ತಾ ಇರೋದಕ್ಕೆ ನಿಮ್ಮೆಲ್ಲರಿಗೂ ವಂದಿಸುತ್ತಾ ವೀರೇಂದ್ರ ಹೆಗ್ಗಡೆಗೆ ಸೋಮೇಶ್ವರ ಆಯುರ ಆರೋಗ್ಯ ಭಾಗ್ಯಗಳನ್ನ ಕೊಟ್ಟು ಅವ್ರ ಮೇಲೆ ಇರ್ತಕ್ಕಂಥ ಆಪಾದನೆಗಳನ್ನೆಲ್ಲ ಹೋಗಲಾಡಿಸಿ ಇನ್ನು ಮುಂದೆ ಒಳ್ಳೆಯ ದಾರಿದೀಪವನ್ನು ನಮ್ಮ ಕರ್ನಾಟಕದ ಜನಗೆ ತೋರಿಸ್ಲಿ ಅಂತ ಹೇಳ್ತಾ ಈ ಒಂದು ಅವಕಾಶವನ್ನು ಕೊಟ್ಟಂತ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇದು ಮುಳಬಾಗಿಲು ಜನತೆಗೆ ಇವತ್ತಿನ ಒಂದು ಶುಭ ಸಂದೇಶ. ಧರ್ಮಸ್ಥಳ ಧರ್ಮಾಧಿಕಾರಿಗಳಾದ ಸನ್ಮಾನ್ಯ ಪೂಜ್ಯ ಶ್ರೀ ವೀರೇಂದ್ರ ಹೆಗ್ಗಡೆಯವರ ಜನ್ಮದಿನೋತ್ಸವ. ಅದರ ಪ್ರಯುಕ್ತ ನಮ್ಮ ಸೋಮೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಸಂಘದ ವತಿಯಿಂದ ವಿಶೇಷ ಪೂಜೆಯನ್ನು ಆಚರಿಸಿ ಅವರಿಗೆ ಶುಭ ಕೋರಿರ್ತೇವೆ. ಈ ಶುಭ ಸಂದರ್ಭದಲ್ಲಿ ಅವರನ್ನು ಎಷ್ಟೇ ಹೊಗಳಿದ್ರು ಮಾತುಗಳು ಸಾಲದು. ಅವರು ಮಾಡೋ ಧರ್ಮಸ್ಥಳ ಸಂಘದವರೇ ಮಾಡಿರೋ ಕೆಲಸಗಳು, ಸಮಾಜದ ಒಳಿತಿಗಾಗಿ ಮಾಡುವ ಸಮಾಜ ಕಲ್ಯಾಣ ಕೆಲಸಗಳು ಬಹಳ ವಿಶೇಷವಾಗಿರೋದು. ಅದನ್ನ ನಾವೆಷ್ಟೇ ಹೇಳಿದ್ರು ಮಾತುಗಳಲ್ಲಿ ವರ್ಣಿಸೋದಕ್ಕಾಗೋದಿಲ್ಲ. ಯಾಕೆಂದ್ರೆ ವ್ಯಕ್ತಿತ್ವ ಅಂತದ್ದು, ಆ ಮನುಷ್ಯನ ವ್ಯಕ್ತಿತ್ವ ಅಂತದ್ದು, ಅವರಲ್ಲಿರೋ ಧ್ಯೇಯ, ಅವರಲ್ಲಿರೋ ಚೇತನ. 78 ವರ್ಷ ಆದ್ರೂ ಇವತ್ತು ಅವರಲ್ಲಿರೋ ಚೇತನ, ಅವರಲ್ಲಿರೋ ಧ್ಯೇಯ ನಮ್ಗೆಲ್ಲ ದಾರಿದೀಪವಾಗುತ್ತೆ. ಕರ್ನಾಟಕದ ಒಂದು ಮಾದರಿ ಆಗ್ಬೇಕು ಅಂದ್ರೆ ಕಾರಣ ಧರ್ಮಸ್ಥಳ ಸಂಘ. ಅವರಿಂದ ಎಲ್ಲ ಬಡಬಗ್ಗರಿಗೆ, ಶಾಲೆಗಳಿಗೆ, ದೇವಾಲಯಗಳಿಗೆ, ವಿಶೇಷವಾಗಿ ಆರ್ಥಿಕವಾಗಿ ಹಿಂದುಳಿದ ಮಹಿಳೆಯರಿಗೆ ಅವರ ಸಂಘದಿಂದ ಪೂಜ್ಯರು ಒಳ್ಳೆಯ ಇದನ್ನ ಸಹಾಯವನ್ನು ಮಾಡಿರ್ತಾರೆ. ಇದಕ್ಕೆ ನಾವು ತುಂಬಾ ಕೃತಜ್ಞರಾಗಿರ್ತೇವೆ. ನನ್ನ ಅನುಭವದಲ್ಲಿ ಒಂದು ಮಾತು ಹೇಳ್ಬೇಕು ಅಂತಂದ್ರೆ, ನನ್ನ ಮಗ 8 ವರ್ಷದ ಹಿಂದೆ ಧರ್ಮಸ್ಥಳ ಅವರ SDMIT ಶ್ರೀ ಧರ್ಮಸ್ಥಳ ಮಂಜುನಾಥ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಟೆಕ್ನಾಲಜಿಯಲ್ಲಿ ಅವನಲ್ಲಿ ಸೀಟನ್ನು ಗಿಟ್ಸ್ಕೊಂಡ. ಅವನೆಲ್ಲೂ ಬೇರೆ ಕಡೆ ಎಲ್ಲೂ ಹೋಗಲ್ಲ, ನಾನು ಹೋದ್ರೆ ಧರ್ಮಸ್ಥಳಕ್ಕೆ ಹೋಗ್ತೀನಿ, ಅಲ್ಲೇ ಓದ್ತೀನಿ ಅಂತಂದ. ಆವತ್ತಿನ ದಿವಸ ಆರ್ಥಿಕವಾಗಿ ನನಗೆ ಭಯ ಇತ್ತು. ಏನಪ್ಪಾ ಇಲ್ಲಿ ಓದಕ್ ಹೋಗ್ತಾ ಇದ್ಯಾ, ಇಂಜಿನಿಯರಿಂಗ್ ಅಂದ್ರೆ ಕಷ್ಟ ಅಂತಂದ್ರೆ, ನೀನು ಏನೋ ಮಾಡ್ಮಾಕ ನಾನು ಓದಿಸ್ಬಿಡಪ್ಪ ಅಂದ್ರೆ. ಅಲ್ಲಿ ಹೋದ್ರೆ ನನ್ಗೆ ಆಶ್ಚರ್ಯ ಆಗೋಯ್ತು. ಯಾಕೆಂತಂದ್ರೆ ತಿಂಗಳಿಗೆ ಹಾಸ್ಟೆಲ್ ಊಟದ ವ್ಯವಸ್ಥೆಗೆ 750 ರೂಪಾಯಿಂದ 1000 ರೂಪಾಯಿ ಬಿಲ್ ಬರ್ತಾ ಇತ್ತು ಅಷ್ಟೇ. ಬೇರೆ ಕಡೆ ಲೆಕ್ಕ ಹಾಕಿದ್ರೆ 10,000, 8,000, 7,000 ಊಟದ. ಅಲ್ಲಿ ಹಾಸ್ಟೆಲ್ ಫೀಸ್ 24,000 ಬೇರೆ ಕಡೆ ಇತ್ತು. ಅಲ್ಲಿ ಅವನಿಗೆ ವರ್ಷಕ್ಕೆಲ್ಲ 12,000 ರೂಪಾಯಿ.
ಅಷ್ಟೇ. ಆಮೇಲೆ ಕಾಲೇಜ್ ಫೀಸು 32. ಅವನ್ 4 ವರ್ಷಕ್ಕೂ ನನಗೆ 2 ಲಕ್ಷ ರೂಪಾಯಿ ಖರ್ಚು ಬರಲಿಲ್ಲ. ಎಲ್ಲ ಸೇರಿ ಅಂತ ಸಂಸ್ಥೆ. ಅವರು ವಿದ್ಯಾದಾನವನ್ನು ವಿಶೇಷವಾಗಿ ಮಾಡ್ತಾ ಇದ್ರು. ಈಗ ಅಲ್ಲಿನ ಶಾಲೆಯಲ್ಲಿ ಓದೋ ವಿದ್ಯಾರ್ಥಿಗಳಿಗೆ ಒಳ್ಳೆ ಶಿಸ್ತನ್ನು ಕಲಿಸ್ತಾ ಇದ್ರು. ನನಗೆ ಅಲ್ಲಿ ನೋಡಿ ತುಂಬಾ ಆಶ್ಚರ್ಯ ಆಗುತ್ತೆ. ಅವ್ರು ಓದೋದು 2 ವರ್ಷ ಅವನಿಗೆ ಫೋನ್ ಕೂಡ ಕೊಟ್ಟಿರ್ಲಿಲ್ಲ, ಅಷ್ಟು ಸಿಸ್ಟಮ್ಯಾಟಿಕ್ ಆಗಿದ್ರು ಅವರು. ಆ ಸಂಸ್ಥೆಯಿಂದ ದುಡ್ಡನ್ನು ಸಂಪಾದಿಸೋ ಧ್ಯೇಯ ಇರ್ಲಿಲ್ಲ, ಮಕ್ಕಳಿಗೆ ಒಳ್ಳೆ ಜ್ಞಾನವನ್ನು ಕೊಡಂತ ಇದನ್ನ ಮಾಡಿದ್ರು. ಅವ್ರಿಗೆ ಎಷ್ಟು ಹೇಳಿದ್ರು ಅವ್ರಿಗೆ ನಾವು ತುಂಬಾ ಋಣಿ ಆಗಿರ್ತೀವಿ. ನನಗೆ ಅವಕಾಶ ಕೊಟ್ಟಂತ ಎಲ್ರಿಗೂ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರಿಗೆ 78ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನ ಜನಜಾಗೃತಿ ವೇದಿಕೆ ಕೋಲಾರ ಜಿಲ್ಲೆ ಮತ್ತು ಮುಳಬಾಗಿಲು ತಾಲೂಕಿನ SR ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಶಾಖೆಯಿಂದ ಎಲ್ಲ ಪ್ರತಿನಿಧಿಗಳಿಂದ ಶುಭಾಶಯಗಳನ್ನು ಕೋರ್ತಾ, ಈಗಾಗಲೇ ಎಲ್ಲರೂ ಕೂಡ ತಿಳಿಸಿದ್ದಾರೆ, ವೀರೇಂದ್ರ ಹೆಗ್ಗಡೆ ಅವರು ಕೊಡದೇ ಇರತಕ್ಕಂಥ ಕಾರ್ಯಕ್ರಮ ಇಲ್ಲ, ಹಾಡು ಮುಟ್ಟದ ಸೊಪ್ಪಿಲ್ಲ ಅಂತಕ್ಕಂಥದ್ದು. ಯಾಕೆಂತಂದ್ರೆ ಇವತ್ತು ಎಲ್ಲಾ ರೀತಿಯಲ್ಲೂ ಕೂಡ ನಾವು ಕೇಳಿ ಪಡೆದಿರ್ತಕ್ಕಂಥ ವಿಶೇಷಗಳು ಯಾವುದೇ ಒಂದು ಕಾರ್ಯಕ್ರಮಕ್ಕಾಗ್ಲಿ ಇಲ್ಲ ಅಂತಕ್ಕಂಥದ್ದಿಲ್ಲ. ಸೋಮವಾರ ದಿವಸ ಧರ್ಮ ದರ್ಶನಕ್ಕೆ ಹೋದವರು ವೀರೇಂದ್ರ ಹೆಗ್ಗಡೆ ಅವರ ದರ್ಶನ ಮಾಡಿ ಬಂದಾಗ ಬರೀ ಕೈಯಲ್ಲಿ ಬಂದಂತವ್ರು ಯಾರೂ ಇಲ್ಲ. ಯಾಕಂತಂದ್ರೆ ಯಾವುದೇ ಕೋರಿಕೆಯನ್ನು ಕೇಳಿ ಅವರ ಅಭಯಹಸ್ತದಿಂದ ಒಂದು ಸಹಾಯಧನವನ್ನ ಪ್ರಸಾದವನ್ನು ನೀಡಿ ಕಳಿಸಿರ್ತಕ್ಕಂಥದ್ದು ವಿಶೇಷ. ಇವತ್ತು ನಮಗೆ ವೀರೇಂದ್ರ ಹೆಗ್ಗಡೆ ಅವರ ಏನು 1 ವರ್ಷದಿಂದ ಅನುಭವಿಸಿದಂತ ನೋವು ಇವತ್ತಿಗೆ ಕಳೆದಿದೆ. ಅವರಿಗೆ ಈ ಹುಟ್ಟುಹಬ್ಬದಿಂದ ಇನ್ನ ಹೊಸ ಚೈತನ್ಯ, ಹೊಸ ಬಾಳು ಸಿಗ್ತಾ ಇದೆ. ಆ ವೀರೇಂದ್ರ ಹೆಗ್ಗಡೆ ಅವರಿಗೆ ಆ ದೇವರು ಕಾಶಿ ವಿಶ್ವೇಶ್ವರ ಸ್ವಾಮಿ, ಸೋಮೇಶ್ವರ ಈಶ್ವರ ದೇವಸ್ಥಾನ ದೇವರು ಆರೋಗ್ಯ ಕೊಳ್ಳಿ, ಇನ್ನ ಅನೇಕ ಧರ್ಮ ಕಾರ್ಯಗಳಲ್ಲಿ ನೀಡುವಂತದ್ದಾಗ್ಬೇಕು. ಈ ಸಮಯದಲ್ಲಿ ಒಂದು ಹೇಳಕ್ ನಾನು ಇಚ್ಛೆ ಪಡ್ತೇನೆ. ಅವರ ಬರ್ತ್ಡೇ ದಿವಸ ನಾನೊಂದು ಕೋರಿಕೆ ಇದೆ. ಇವತ್ತೇ ಏನು ಆ ಬುರುಡೆ ಗ್ಯಾಂಗ್ ಇದೆ ಅವರು ಅರೆಸ್ಟ್ ಆಗ್ಬೇಕು ಅಂತಕ್ಕಂಥ ಆಸೆ ಇದೆ. ಸರ್ಕಾರ ಯಾಕೆ ಮೀನಾಮೇಷ ಎಣಿಸ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಆದ್ರೆ ಅಂತ ಒಬ್ಬ ಕೆಟ್ಟ ಜನರನ್ನ ಈ ಹಿಂದೂ ಧರ್ಮದ ವೀರೇಂದ್ರ ಹೆಗ್ಗಡೆ ಅವರ ಧರ್ಮ ಕಾರ್ಯಗಳನ್ನು ಸಹಿಸದೆ ಮಾಡಿದಂತ ಏನು ಅಪಪ್ರಚಾರ, ಆ ಒಂದು ಕಾರ್ಯವನ್ನ ಮಾಡಿದ್ರು ಅವ್ರಿಗೆ ತಕ್ಷಣ ಈ ಶಿಕ್ಷೆ ಕೊಡಬೇಕು. ಆ ಈಶ್ವರ ಪ್ರಾರ್ಥನೆ ಮಾಡ್ಕೊಳ್ತೇನೆ, ಆದಷ್ಟು ಬೇಗ ಅವರೆಲ್ಲರೂ ಕೂಡ ಬಂಧನಕ್ಕೊಳಗಾಗಬೇಕು, ಅವ್ರ ಮೇಲೆ ಕಾನೂನು ಕ್ರಮ ಆಗ್ಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಈಗಾಗಲೇ ಎಲ್ಲರೂ ತಿಳಿಸಿದ್ದಾರೆ, ನಾನು ವಿಶೇಷವಾಗಿ ತಿಳಿಸುವಂತ ಅವಶ್ಯಕತೆ ಇಲ್ಲ. ಅಮ್ಮನವ್ರಿಗೂ ಮತ್ತು ವೀರೇಂದ್ರ ಹೆಗ್ಗಡೆಗೆ ಆರೋಗ್ಯ ಕೊಟ್ಟು 100 ವರ್ಷಗಳ ಕಾಲ ಬಾಳಿ ಈ ಕರ್ನಾಟಕದ ಜನತೆಯ ಎಲ್ಲರ ಆಶೀರ್ವಾದ ಅವ್ರಿಗಾಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಧರ್ಮಸ್ಥಳ. ನಮ್ಮ ಕ್ಷೇತ್ರದ ಸ್ವಾಮಿಯನ್ನು ಭಕ್ತಿಯಿಂದ ಸ್ಮರಿಸಿಕೊಂಡು ನಮ್ಮೆಲ್ಲರ ಮಾರ್ಗದರ್ಶಕರು ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂತಹ ಪರಮ ಪೂಜ್ಯ ಕಾವಂದರನ್ನು ವಂದಿಸಿಕೊಂಡು, ಇವತ್ತು ಮುಖ್ಯವಾಗಿ ಬಹಳ ಸಂತಸದಂತ ವಿಷಯ. ಯಾಕಂತಂದ್ರೆ ಇವತ್ತು ನಮ್ಮ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಅಧ್ಯಕ್ಷರಾದಂತ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರ 78ನೇ ವರ್ಷದ ಹುಟ್ಟುಹಬ್ಬ. ಈ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಾವು ಮುಳಬಾಗಿಲು ತಾಲೂಕಿನಲ್ಲಿ ನಾವು ಸೋಮೇಶ್ವರ ದೇವಸ್ಥಾನದಲ್ಲಿ ನಮ್ಮ ಜನಜಾಗೃತಿ ವೇದಿಕೆಯ ಅಧ್ಯಕ್ಷರು ಮತ್ತೆ ಪದಾಧಿಕಾರಿಗಳೆಲ್ಲ ಸೇರ್ಕೊಂಡು, ಮತ್ತೆ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷರುಗಳನ್ನ ಸೇರ್ಕೊಂಡು, ಮತ್ತೆ ನಮ್ಮೆಲ್ಲ ತಾಲೂಕಿನ ಸಮಸ್ತ ಕಾರ್ಯಕರ್ತರು ಮತ್ತು ಒಕ್ಕೂಟದ ಪದಾಧಿಕಾರಿಗಳು ಸೇರ್ಕೊಂಡು ಪೂಜ್ಯರ ಹೆಸರಲ್ಲಿ ಅರ್ಚನೆಯನ್ನ ಮಾಡಿ ಅವರಿಗೆ ಒಂದು ಆರೋಗ್ಯ ಆಯುಷ್ಯವನ್ನ ದೇವರು ಇನ್ನಷ್ಟು ಕರುಣಿಸಲಿ ಅನ್ನೋ ದೃಷ್ಟಿಯಿಂದ ನಾವು ಸೋಮೇಶ್ವರ ದೇವಸ್ಥಾನದಲ್ಲಿ ಒಂದು ಪೂಜಾ ಕಾರ್ಯಕ್ರಮವನ್ನು ನಾವು ಮಾಡಿದ್ವಿ. ಆ ನಂತರ ನಾವು ಪದ್ಮಘಟ್ಟ ಗ್ರಾಮದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲೂ ಸಹ ಈ ಒಂದು ಪೂಜಾ ಕಾರ್ಯಕ್ರಮವನ್ನು ಮಾಡಿ, ಓಂಸಂದ್ರ ಗ್ರಾಮದಲ್ಲಿ ಗಂಗಮ್ಮ ತಾಯಿ ದೇವರಿಗೆ ಪೂಜಾ ಕಾರ್ಯಕ್ರಮವನ್ನು ಮಾಡಿ, ಮತ್ತು ಹಾಗೆ ದೊಡ್ಡಗುರ್ಕಿಯ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಅಲ್ಲಿನ ಸ್ಥಳೀಯ ಒಕ್ಕೂಟದವರು ಮತ್ತು ನಮ್ಮ ಕಾರ್ಯಕರ್ತರು ಸೇರ್ಕೊಂಡು ಪೂಜ್ಯರ ಹೆಸರಲ್ಲಿ ಒಂದು ಅರ್ಚನೆಯನ್ನ ಮಾಡಿದ್ದಾರೆ. ಆ ನಂತರ ನಾವೇನು ಅಂತಂದ್ರೆ ಪೂಜ್ಯರಿಗೆ ಈಗ ನಾವೇನು ಅಂತಂದ್ರೆ ಅತ್ಯಂತ ಒಬ್ಬ ದೈವಿ ಪುರುಷರವರು, ಸಮಾಜಕ್ಕೆ ಅನೇಕ ಕೊಡುಗೆಗಳನ್ನು ಕೊಟ್ಟಂತ ಒಬ್ಬ ವ್ಯಕ್ತಿ, ಧೀಮಂತ ನಾಯಕರವರು. ಈಗ ಅವರು ಏನು ಅಂತಂದ್ರೆ ಎಲ್ಲಾ ರೀತಿಯದ್ದು ಸಹ ಭಗವಂತ ಅವರಿಗೆ ಕೊಟ್ಟಿದ್ದಾರೆ. ನಾವು ಅವರಿಗೆ ಏನು ಅಂತಂದ್ರೆ ನಮ್ಮಿಂದ ಅವ್ರಿಗೆ ಕೊಡುವಂಥದ್ದು ಪ್ರೀತಿ ಮಾತ್ರ. ಆ ದೃಷ್ಟಿಯಿಂದ ನಾವು ಇದಕ್ಕೊಂದು ಒಳ್ಳೆ ಅರ್ಥ ಬರಬೇಕು ಅನ್ನೋ ದೃಷ್ಟಿಯಿಂದ ನಾವು ಕಾಂತರಾಜ್ ಸರ್ಕಲಿನ
ಒಂದು ಬುದ್ಧಿಮಾಂದ್ಯ ಶಾಲೆ, ಆಶಾ ಕಿರಣ ಬುದ್ಧಿಮಾಂದ್ಯ ಶಾಲೆ ಅಂದ್ರೆ ತಪ್ಪಾಗ್ಬೋದು, ಒಂದು ದೇವರ ಮಕ್ಕಳಿದ್ದಾಗ ಅವರು ಆ ಒಂದು ಶಾಲೆಯಲ್ಲಿ ನಾವು ಹೋಗ್ಬಿಟ್ಟು ಅವರಿಗೆ ಇವತ್ತಿನ ದಿನದಲ್ಲಿ ನಾವು ಒಂದು ಅನ್ನ ಸಂದರ್ಪಣೆ, ಮಧ್ಯಾಹ್ನದ ಒಂದು ಊಟದ ವ್ಯವಸ್ಥೆಯನ್ನು ನಾವೆಲ್ಲ ಕಾರ್ಯಕರ್ತರು ಮತ್ತೆಲ್ಲ ನಮ್ಮ ಪದಾಧಿಕಾರಿಗಳ ಮಿತ್ರರು ಜನಜಾಗೃತರೆಲ್ಲ ಹೋಗಿ ಅವರಿಗೆ ಶುಭಾಶಯಗಳನ್ನ ಕೋರಿ ಅವರಿಗೆ ಒಂದು ಅನ್ನ ಸಂದರ್ಪಣೆಯನ್ನು ನಾವು ಮಾಡಿದ್ವಿ. ಅನೇಕ ನಮ್ಮ ಕಾರ್ಯಕ್ರಮಗಳಿದೆ. ಈಗ ನವಚೇತನ ಕಾರ್ಯಕ್ರಮದಲ್ಲಿ ನಾವು ಬುದ್ಧಿಮಾಂದ್ಯ ಇಂಥ ಶಾಲೆಗಳಿಗೆ ಅಲ್ಲಿ ಸಲಕರಣೆಯನ್ನು ಕೊಡುವಂತ ವ್ಯವಸ್ಥೆಯನ್ನು ಸಹ ನಾವು ಮಾಡ್ತೀವಿ. ಆ ದೃಷ್ಟಿಯಿಂದ ಈಗ ಆ ಒಂದು ಶಾಲೆಯಲ್ಲಿ ನಾವು ಒಂದು ಕಾರ್ಯಕ್ರಮ ಏನು ಅಂತಂದ್ರೆ, ಅವರು ದೇವರು ಮಕ್ಕಳು. ಯಾಕಂದ್ರೆ ನಾವೀಗ ಎಲ್ಲ ಬುದ್ಧಿ ಅಂತಾರೆ ಮನುಷ್ಯ, ನಾವೀಗ ಕೆಲವೊಂದು ತಪ್ಪನ್ನ ಮಾಡ್ತೀವಿ. ಅವ್ರೇನಾದ್ರು ಮಾನಸಿಕವಾಗಿ ಅವ್ರಿಗೆ ಪಾಪ ಸ್ಥಿತಿ ಮಿತಿ ಇಲ್ಲದ ಕಾರಣದಲ್ಲಿ ಅವರು ದೇವರಾಗಿ ನಾವೆಲ್ಲರೂ ನೋಡ್ತೀವಿ. ಆ ದೃಷ್ಟಿಯಿಂದ ಆ ಒಂದು ಶಾಲೆಯಲ್ಲಿ ನಾವೆಲ್ಲರೂ ಸೇರಿ ಒಂದು ಕಾರ್ಯಕ್ರಮ ಮಾಡ್ಕೊಳ್ಳೋಣ ಅಂತ ನಾವು ಕಾರ್ಯಕರ್ತರೆಲ್ಲ ಚರ್ಚೆ ಮಾಡಿಕೊಂಡು ಅಲ್ಲಿಗೆ ಹೋಗಿ ನಾವು ಈ ಕಾರ್ಯಕ್ರಮನ ಮಾಡಿದ್ವಿ. ಬಹಳ ಯಶಸ್ವಿಯಾಯಿತು. ಅಲ್ಲಿನ ಶಾಲಾ ಸಮಿತಿಯವರು ಸಹ ಒಳ್ಳೆ ನಮಗೆ ಸಹಕಾರನ ಕೊಟ್ಟರು. ಮತ್ತೆ ನಮ್ಮ ಪದಾಧಿಕಾರಿ ಮಿತ್ರರು ಯಾರು ಜನಜಾಗೃತಿ ವೇದಿಕೆಯರು ಇರ್ಬೋದು, ಮತ್ತೆ ಅಲ್ಲಿನ ಒಕ್ಕೂಟದವರು ಇರ್ಬೋದು, ಮತ್ತೆ ಎಲ್ಲ ನಮ್ಮ ಕಾರ್ಯಕರ್ತರು ಸೇರ್ಕೊಂಡು ಒಳ್ಳೆ ರೀತಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಾವು ಮಾಡಿದ್ವಿ ಅನ್ನೋದಕ್ಕೆ ಸಂತೋಷ ಪಡ್ತಾ ಇದೆ. ಮತ್ತೆ ನಾವೆಲ್ಲ ನಮ್ಮ ಮುಳಬಾಗಿಲು ತಾಲೂಕಿನ ಎಲ್ಲ ಜನಜಾಗೃತಿ ವೇದಿಕೆಯ ಪರವಾಗಿ ಮತ್ತೆ ನಮ್ಮ ಒಕ್ಕೂಟದವರ ಪರವಾಗಿ, ಎಲ್ಲ ಸ್ವಸಹಾಯ ಸಂಘಗಳ ಪರವಾಗಿ, ಎಲ್ಲ ಕಾರ್ಯಕರ್ತರ ಮಿತ್ರ ಪರವಾಗಿ ಮತ್ತೊಮ್ಮೆ ನಾವು ಪೂಜಾರಿಗೆ ವಿಶೇಷವಾದಂತಹ ಹುಟ್ಟುಹಬ್ಬದ ಶುಭಾಶಯಗಳನ್ನ ನಾವು ಅರ್ಪಿಸ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇವೆ. ಅಲ್ಲೇ ಬುದ್ಧಿಮಾಂದ್ಯ ಶಾಲೆ ಮಕ್ಕಳ ನಾವು ಹೋದಾಗ ನಾವು ಮುಖ್ಯವಾಗಿ ಅಲ್ಲಿ ಒಂದು ಸ್ವಚ್ಛ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ನಮ್ಮೆಲ್ಲ ಕಾರ್ಯಕರ್ತರು ಮತ್ತೆಲ್ಲ ಪದಾಧಿಕಾರಿ ಮಿತ್ರರೆಲ್ಲ ಹೋಗ್ಕೊಂಡು ನಾವೊಂದು ಸ್ವಚ್ಛತಾ ಆಂದೋಲನವನ್ನ ಮಾಡಿ ಆ ನಂತರ ನಾವೀಗ ಅನ್ನದಾನ ಸಂದರ್ಪಣೆಯನ್ನ ನಾವು ಮಾಡಿದ್ವಿ. ಈ ಕಾರ್ಯಕ್ರಮ ನಮಗೆ ತುಂಬಾ ಖುಷಿಯನ್ನ ಕೊಟ್ಟಿದೆ. ಮತ್ತೆ ಪೂಜ್ಯರ ಒಂದು ಬರ್ತ್ಡೇಗೆ ಒಂದು ಹುಟ್ಟು ಹಬ್ಬಕ್ಕೆ ಒಂದು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ ಒಂದಾಗಿದೆ ಅನ್ನೋದಕ್ಕೆ ನನಗೆ ಖುಷಿ ಆಗ್ತಾ ಇದೆ.